ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. ಶಿಕ್ಷಣ ಇಲಾಖೆಯಲ್ಲಿ ಪ್ರಸ್ತುತವಾಗಿ ಕರ್ನಾಟಕ ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಅಂದರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಗ ಜಾರಿಗೆ ಬರ್ತಾ ಇದೆ. ಈ ಒಂದು ಹಾಜರಾತಿ ವ್ಯವಸ್ಥೆಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಅಧಿಕಾರಿಗಳು ಕೂಡ ಈ ಒಂದು ಹಾಜರಾತಿ ವ್ಯವಸ್ಥೆಗೆ ಒಳಪಡಬೇಕಾಗುತ್ತೆ. ಪ್ರಸ್ತುತವಾಗಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಮೈಸೂರು, ಧಾರವಾಡ, ಕಲಬುರಗಿ ಜಿಲ್ಲೆಗಳಲ್ಲಿ ಪ್ರಸ್ತುತವಾಗಿ ಅತಿ ಶೀಘ್ರದಲ್ಲೇ ಅಂದರೆ 2-3 ದಿನಗಳಲ್ಲೇ ಈ ಒಂದು ಹಾಜರಾತಿ ವ್ಯವಸ್ಥೆಯನ್ನು ಎಲ್ಲ ಶಿಕ್ಷಕರು ಮತ್ತು ಅಧಿಕಾರಿಗಳು ಕಡ್ಡಾಯವಾಗಿ ಇದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಇವತ್ತು ನಾನು ಈ ಒಂದು ಹಾಜರಾತಿ ವ್ಯವಸ್ಥೆಯನ್ನು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಹಾಜರಿಯನ್ನು ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವು ನಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕು. ಪ್ಲೇಸ್ಟೋರನ್ನು ಓಪನ್ ಮಾಡಿ ಅಲ್ಲಿ ನಾವು KAMS ಅಂತ ಟೈಪ್ ಮಾಡಬೇಕು. KMS ಅಂತ ಟೈಪ್ ಮಾಡಿ ನಾವು ಸರ್ಚನ್ನು ಕೊಡಬೇಕು. ಸರ್ಚನ್ನು ಕೊಟ್ಟಾಗ ಈ ರೀತಿ ಒಂದು ಆ್ಯಪ್ ಓಪನ್ ಆಗುತ್ತೆ, KAMS ಅಂತ. ಈ ಒಂದು ಆ್ಯಪನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಇನ್ಸ್ಟಾಲನ್ನು ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ಓಪನ್ ಮಾಡಬೇಕಾಗುತ್ತೆ. ನಾನೀಗ ಈ ಒಂದು ಆ್ಯಪನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಇಲ್ಲಿ ವೆಲ್ಕಮ್ ಟು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ. ಕೆಳಗಡೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ, ನಂತರ ಇಲ್ಲಿ ಲಾಗಿನ್ ಅಂತ ಇದೆ. ಒಂದು ವೇಳೆ ಈ ಮುಂಚೆ ಈ ಒಂದು ಮೊಬೈಲ್ನಲ್ಲಿ ನೀವು ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ನೀವು ಲಾಗಿನ್ ಆಗ್ಬೋದು. ಒಂದು ವೇಳೆ ಈ ಆ್ಯಪನ್ನು ನೀವು ಯೂಸೇ ಮಾಡಿಲ್ಲ ಅಂದರೆ ನೀವು ಪ್ರಪ್ರಥಮವಾಗಿ ಇಲ್ಲಿ ರಿಜಿಸ್ಟರನ್ನು ಹಾಕಬೇಕಾಗುತ್ತೆ. ನಾನೀಗ ರಿಜಿಸ್ಟರ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಯಾವೊಂದು ಮೊಬೈಲ್ ನಂಬರ್ ಅಂದರೆ ನಿಮ್ಮ ಒಂದು HRMSಗೆ ಯಾವೊಂದು ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಗೆಟ್ OTP ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಗೆಟ್ OTP ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ OTP ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ KYCದು ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ನಾನಿಲ್ಲಿ ನನ್ನ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀನಿ. ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿ OTP ಅಂತ ಇದೆ, ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ರೌಂಡ್ ಬಾಕ್ಸಲ್ಲಿ ಇಲ್ಲಿ OTP ಪಡೆಯಿರಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ನಿಮ್ಮ ಒಂದು ಆಧಾರ್ ನಂಬರ್ಗೆ ಯಾವೊಂದು ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಕೆಳಗಡೆ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸಬ್ಮಿಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ KYC ಪ್ರೋಸೆಸ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು KJD ನಂಬರನ್ನು ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ನನ್ನ ಒಂದು KJD ನಂಬರನ್ನು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ನಾವು KJD ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಟ್ಟ ತಕ್ಷಣ ಆ KJD ನಂಬರ್ನಲ್ಲಿರುವಂಥ ಡೀಟೇಲ್ಸು ಕೆಳಗಡೆ ಓಪನ್ ಆಗುತ್ತೆ. ಹೆಸರು, ಡೆಸಿಗ್ನೇಷನು, ಆಮೇಲೆ ಡಿಪಾರ್ಟ್ಮೆಂಟು ಎಲ್ಲನೂ ಕೂಡ ಓಪನ್ ಆಗುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಬರುತ್ತೆ. ನಮ್ಮ ಒಂದು ಫೇಸನ್ನು ನಾವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಫೇಸನ್ನು ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ನಮ್ಮ ಶಾಲೆಯ ಒಂದು ಲೊಕೇಶನಲ್ಲಿ ನಾವು ಇರಬೇಕು. ಈ ಒಂದು ಆ್ಯಪ್ನಲ್ಲಿ ನಮ್ಮ ಶಾಲೆಯ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಅಪ್ಡೇಟ್ ಆಗಿರುತ್ತೆ. ಹೀಗಾಗಿ ನಮ್ಮ ಶಾಲೆಯ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡಲ್ಲೇ ನಾವು ನಮ್ಮ ಫೇಸನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅದೇ ಪ್ಲೇಸಲ್ಲಿ ನಾವು ಡೈಲಿ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಾನು ಕ್ಯಾಪ್ಚರ್ ಫೇಸ್ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ಲೊಕೇಶನ್ ಅಪ್ಡೇಟ್ ಆಗುತ್ತೆ. ನಂತರ ನಾವು ಫೇಸನ್ನು ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ಓಕೆನ ಕೊಡಬೇಕು. ಓಕೆನ ಕೊಟ್ಟಾಗ ಅಲ್ಲಿ ಥ್ಯಾಂಕ್ ಯು ಯುವರ್ ಇಮೇಜ್ ಆಸ್ ಬೀನ್ ಕ್ಯಾಪ್ಚರ್ಡ್ ಅಂತ ಬರುತ್ತೆ. ಕೆಳಗಡೆ ಲ್ಯಾಟಿಟ್ಯೂಡ್ ಬರುತ್ತೆ ಮತ್ತು ಲ್ಯಾಂಗಿಟ್ಯೂಡ್ ಬರುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತೆ ನಾವು ಇಲ್ಲಿ ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ನಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಯಿತು. ಇಲ್ಲಿವರೆಗೆ ನಾವು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ಲಾಗಿನನ್ನು ಆಗಿ ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ ಇಲ್ಲಿ ಕೆಳಗಡೆ ಪ್ಲೀಸ್ ಲಾಗಿನ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಮೇಲ್ಗಡೆ ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ಆಮೇಲೆ ಡೇಟ್ ಬರುತ್ತೆ, ನಂತರ ಇಲ್ಲಿ ಡೇ ಬರುತ್ತೆ. ಈಗ ನಾವು ಚೆಕ್ ಇನ್ ಮತ್ತು ಚೆಕ್ಔಟ್ ಅಂತ ಇಲ್ಲಿ 2 ಆಪ್ಷನ್ ಇದೆ. ಚೆಕ್ ಇನ್ ಅಂದರೆ ಯಾವಾಗ ನಾವು ಡ್ಯೂಟಿಗೆ ಎಂಟ್ರಿ ಕೊಡ್ತೀವಿ ಆವಾಗ ಚೆಕ್ ಇನ್ನನ್ನು ಮಾಡಬೇಕಾಗುತ್ತೆ. ನಂತರ ಡ್ಯೂಟಿಯಿಂದ ಅಂದರೆ ಶಾಲೆಯಿಂದ ಯಾವಾಗ ನಾವು ಮನೆಗೆ ಬರ್ತೀವಿ, ಶಾಲಾವಧಿ ಮುಗಿದ ನಂತರ ಆವಾಗ ನಾವು ಚೆಕ್ಔಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಚೆಕ್ ಇನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಚೆಕ್ ಇನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ವರ್ಕ್ ಟೈಮಿಂಗ್ ಅಂತ ಬರುತ್ತೆ. ವರ್ಕ್ ಟೈಮಿಂಗನ್ನು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸೆಲೆಕ್ಟ್ ವರ್ಕ್ ಟೈಮಿಂಗ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ವರ್ಕ್ ಟೈಮ್ ಇಲ್ಲಿ ಬರುತ್ತೆ. ನಮ್ಮ ಶಾಲೆಯ ಸಮಯವನ್ನು ನೋಡಿಕೊಂಡು ನಾವಿಲ್ಲಿ ಟೈಮನ್ನು ಸೆಟ್ ಮಾಡಬೇಕಾಗುತ್ತೆ. ನಾನು ಒಂದು ಟೈಮನ್ನು ನಾನಿಲ್ಲಿ ಸೆಟ್ ಮಾಡ್ತೀನಿ. ವರ್ಕ್ ಟೈಮನ್ನು ಸೆಟ್ ಮಾಡಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು.
ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ವರ್ಕ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೇವ್ ಪ್ರೆಫರೆನ್ಸ್ ಅಂತ ಬರುತ್ತೆ. ವುಡ್ ಯು ಲೈಕ್ ಟು ಸೇವ್ ದಿಸ್ ವರ್ಕ್ ಟೈಮಿಂಗ್ ಆ್ಯಸ್ ಯುವರ್ ಡಿಫಾಲ್ಟ್ ಅಂತ ಇದೆ. ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಆ ಒಂದು ವರ್ಕ್ ಟೈಮು ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಲೊಕೇಶನ್ ವ್ಯಾಲಿಡೇಷನ್ ಈಸ್ ಇನ್ ಪ್ರೋಗ್ರೆಸ್ ಟು ಅಕ್ಯುರೇಟ್ಲಿ ಕ್ಯಾಪ್ಚರ್ ಯುವರ್ ಅಟೆಂಡೆನ್ಸ್ ಅಂತ ಬರುತ್ತೆ. ಈಗ ನಾವು ಚೆಕ್ ಇನ್ ಮೇಲೆ ಆಲ್ರೆಡಿ ಕ್ಲಿಕ್ಕನ್ನು ಮಾಡಿದ್ದೀವಿ. ಈಗ ನಮ್ಮ ಫೋಟೋವನ್ನು ನಾವಿಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಾವು ಕ್ಯಾಪ್ಚರ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನಮ್ಮ ಫೋಟೋವನ್ನು ಇಲ್ಲಿ ಒಂದು ಫ್ರೇಮ್ ಕೊಟ್ಟಿದ್ದಾರೆ. ಈ ಫ್ರೇಮ್ ಒಳಗಡೆ ನಮ್ಮ ಫೇಸ್ ಇರುವ ಹಾಗೆ ನಾವು ನೋಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಸಬ್ಮಿಟಿಂಗ್ ಯುವರ್ ಅಟೆಂಡೆನ್ಸ್ ಅಂತ ಬರುತ್ತೆ. ನಂತರ ಇಲ್ಲಿ ಅಟೆಂಡೆನ್ಸ್ ಮಾರ್ಕ್ಡ್ ಅಂತ ಬರುತ್ತೆ. ಈಗ ಮೊದಲನೇದಾಗಿ ಇಲ್ಲಿ ಚೆಕ್ ಇನ್ ಆಯಿತು. ಅಂದರೆ ಯಾವಾಗ ನಾವು ಶಾಲೆಗೆ ಬರ್ತೀವಿ ಅಥವಾ ಡ್ಯೂಟಿಗೆ ಬರ್ತೀವಿ ಬಂದಾಗ ನಾವು ಚೆಕ್ ಇನ್ನನ್ನು ಮಾಡ್ಕೊಂಡಿವಿ. ನಂತರ ಯಾವಾಗ ನಾವು ಶಾಲಾ ಅವಧಿ ಮುಗಿದ ನಂತರ ಮನೆಗೆ ಹೋಗ್ತೀವಿ ಆವಾಗ ನಾವು ಚೆಕ್ಔಟನ್ನು ಮಾಡಬೇಕಾಗುತ್ತೆ. ನಂತರ ಅದರ ಕೆಳಗಡೆ ಇಲ್ಲಿ ಕೆಲವೊಂದು ಆಪ್ಷನ್ ಇದ್ದಾವೆ. OOD ಅಂತ. ಈ OOD ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಒಂದು ವೇಳೆ ನಿಮಗೇನಾದರೂ ಟ್ರೈನಿಂಗ್ ಇದ್ದರೆ ಅಥವಾ ಯಾವುದಾದ್ರೂ ಮೀಟಿಂಗ್ ಇದ್ದರೆ ನೀವು ಇಲ್ಲಿ OOD ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಸೆಲೆಕ್ಷನನ್ನು ಮಾಡಿ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಸೆಲೆಕ್ಟ್ ಸೆಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಫಸ್ಟ್ ಹಾಪು ಮತ್ತು ಸೆಕೆಂಡ್ ಹಾಪ್ ಅಂತ ಬರುತ್ತೆ. ಇಲ್ಲಿ ನೀವು ಟ್ರೈನಿಂಗನ್ನು ಹೋಗಿರ್ತೀರಿ ಅಲ್ಲೇ ನೀವು ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿರುವಂಥ ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ಅಲ್ಲಿ ಕ್ಯಾಚ್ ಆಗಿ ನಿಮ್ಮ ಅಟೆಂಡೆನ್ಸು ಫಿಲ್ ಆಗುತ್ತೆ. ನಂತರ ಇಲ್ಲಿ ಎರಡನೇ ಒಂದು ಆಪ್ಷನ್ ಇದೆ ಲೀವ್ ಅಂತ. ಇದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಒಂದು ವೇಳೆ ನಿಮಗೇನಾದರೂ ಲೀವ್ ಬೇಕಾಗಿದ್ದರೆ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಾವು ಅಪ್ಲೈ ಫಾರ್ ಲೀವ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಯಾವ ರೀತಿ ಲೀವ್ ಬೇಕು ಅನ್ನೋದನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ ಇದ್ದಾವೆ, ಹಲವಾರು ಲೀವ್ ಟೈಪ್ಸ್ ಇದ್ದಾವೆ. ಇದರಲ್ಲಿ ನಿಮಗೆ ಯಾವ ಒಂದು ಲೀವ್ ಬೇಕು ಅದನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಇಲ್ಲಿ ಕ್ಯಾಶುವಲ್ ಲೀವ್ ಅಂತ ಇದೆ, ಅಂದರೆ CL ಅಂತ ಇದೆ. ಒಂದು ವೇಳೆ ನಿಮಗೇನಾದರೂ CL ಬೇಕಾಗಿತ್ತು ಅಂದರೆ ಈ ಕ್ಯಾಶುವಲ್ ಲೀವ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನಿಮಗೆ ಯಾವ ಡೇಟಿಂದ ಯಾವ ಡೇಟಿಗೆ CL ಬೇಕು ಈ ಡೇಟನ್ನು ಸೆಲೆಕ್ಷನ್ ಮಾಡಬೇಕು. ಒಂದು ವೇಳೆ ಒಂದೇ ದಿನ ಬೇಕಾಗಿತ್ತು ಅಂದರೆ ಫ್ರಾಮ್ ಡೇಟು ಟು ಡೇಟು ಒಂದೇ ಆಗಿರಬೇಕು. ಒಂದು ವೇಳೆ ನಿಮಗೆ 2 ಅಥವಾ 3 ದಿನ ಬೇಕಾಗಿತ್ತು ಅಂದರೆ ಫ್ರಾಮ್ ಡೇಟು ಮತ್ತು ಯಾವ ಡೇಟಿನ ತನಕ ನಿಮಗೆ CL ಬೇಕು ಆ ಒಂದು ಡೇಟನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ರೀಸನ್ ಫಾರ್ ಲೀವ್ ಅಂತ ಇದೆ. ನಿಮಗೆ ಲೀವ್ ಯಾಕೆ ಬೇಕು ಅನ್ನೋದನ್ನು ನೀವು ಇಲ್ಲಿ ಸಂಕ್ಷಿಪ್ತವಾಗಿ ಟೈಪನ್ನು ಮಾಡಬೇಕಾಗುತ್ತೆ. ಟೈಪನ್ನು ಮಾಡಿ ಕೆಳಗಡೆ ಇಲ್ಲಿ ನಾವು ಸಬ್ಮಿಟನ್ನು ಕೊಡಬೇಕಾಗುತ್ತೆ. ನಂತರ ಅದರ ಮುಂದುಗಡೆ ಇಲ್ಲಿ ರಿಪೋರ್ಟ್ ಅಂತ ಇದೆ. ಇದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಈ ರಿಪೋರ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೀವು ಅಟೆಂಡೆನ್ಸ್ ಹಾಕಿರುವಂಥ ಕಂಪ್ಲೀಟ್ ಆಗಿರುವಂಥ ರಿಪೋರ್ಟ್ ಇಲ್ಲಿ ಓಪನ್ ಆಗುತ್ತೆ. ಇದು ಡಿಸೆಂಬರ್ ಮಂತಿನ ಅಟೆಂಡೆನ್ಸ್ ರಿಪೋರ್ಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಡೇಟ್ ಇದ್ದಾವೆ. ನಂತರ ಇಲ್ಲಿ ಚೆಕ್ ಇನ್ ಅಂತ ಇದೆ. ಚೆಕ್ ಇನ್ ಅಂದರೆ ನೀವು ಯಾವಾಗ ಅಟೆಂಡೆನ್ಸನ್ನು ಹಾಕಿದ್ರಿ ಶಾಲಾ ಪ್ರಾರಂಭ ಆದಾಗ ಅಥವಾ ನಿಮ್ಮ ಡ್ಯೂಟಿ ಪ್ರಾರಂಭ ಆದಾಗ. ನಂತರ ಇಲ್ಲಿ ಚೆಕ್ಔಟ್ ಶಾಲಾ ಅವಧಿಯ ನಂತರ ಅಥವಾ ನಿಮ್ಮ ಡ್ಯೂಟಿ ಅವರ್ಸ್ ನಂತರ ಯಾವಾಗ ನೀವು ಅಟೆಂಡೆನ್ಸನ್ನು ಹಾಕಿರ್ತೀರಿ ಇಲ್ಲಿ ಟೈಮ್ ಕೂಡ ಇಲ್ಲಿ ಸ್ಟ್ಯಾಂಪ್ ಆಗುತ್ತೆ. ನೀವು ಮಾರ್ನಿಂಗ್ ಅಟೆಂಡೆನ್ಸ್ ಹಾಕಿದರೆ ಇಲ್ಲಿ P ಅಂತ ಬರುತ್ತೆ. ಒಂದು ವೇಳೆ ನೀವು ಅಟೆಂಡೆನ್ಸನ್ನು ಆಗದೇ ಇದ್ದರೆ ಇಲ್ಲಿ A ಅಂತ ಬರುತ್ತೆ, ಅಂದರೆ ಆಬ್ಸೆಂಟ್ ಅಂತ ಬರುತ್ತೆ. ಉದಾಹರಣೆ ಇಲ್ಲಿ 16ನೇ ಡೇಟಿಗೆ ನೋಡಿ ಟೈಮ್ ಇಲ್ಲಿ ಮೆನ್ಷನ್ ಆಗಿದೆ. ಮಾರ್ನಿಂಗ್ ಸೆಷನ್ನು ಅಥವಾ ಫಸ್ಟ್ ಹಾಫ್ ಅಟೆಂಡೆನ್ಸ್ ಇಲ್ಲಿ ಪ್ರೆಸೆಂಟ್ ಆಗಿದೆ, ನಂತರ ಇಲ್ಲಿ ಆಬ್ಸೆಂಟ್ ಆಗಿದೆ. ಈ ರೀತಿ ನೀವು ಯಾವಾಗ ಅಟೆಂಡೆನ್ಸನ್ನು ಹಾಕ್ತೀರಿ ಚೆಕ್ ಇನ್ ಅಟೆಂಡೆನ್ಸ್ ಟೈಮು ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ, ಚೆಕ್ಔಟ್ ಅಟೆಂಡೆನ್ಸು ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ನೀವು ಹಾಕುವಂಥ ಪ್ರತಿಯೊಂದು ಅಟೆಂಡೆನ್ಸು ಕೂಡ ನಿಮ್ಮ ಒಂದು ಆಫೀಸಲ್ಲಿ, ಅಂದರೆ ನಿಮ್ಮ ಒಂದು DDO ಅವರು ಇರ್ತಾರಲ್ಲ ಆ ಒಂದು ಆಫೀಸಲ್ಲಿ ನಿಮ್ಮ ಅಟೆಂಡೆನ್ಸು ಮಾನಿಟ್ರಿಂಗ್ ಇರುತ್ತೆ. ಈ ಅಟೆಂಡೆನ್ಸ್ ಬೇಸ್ ಮೇಲೆ ಇನ್ನು ಮುಂದೆ ಸ್ಯಾಲ್ರಿಯನ್ನು ಮಾಡುವಂಥ ವ್ಯವಸ್ಥೆ ಜಾರಿಗೆ ಬರುತ್ತೆ. ಹೀಗಾಗಿ ಈ ಒಂದು ಹಾಜರಿ ಕಡ್ಡಾಯವಾಗಿ ಎಲ್ಲ ಶಿಕ್ಷಕರು ಕೂಡ, ಶಿಕ್ಷಣ ಇಲಾಖೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ಈ ಒಂದು ಹಾಜರಾತಿ ವ್ಯವಸ್ಥೆಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನು ಮುಂದೆ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ದರೆ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.